ಇವತ್ತು ನಾನು ಯಾವ ರೀತಿ ಔಷಧಿಗಳು ತೊಗೊಳ್ಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಬರ್ತಾರೆ, ಸರ್ ನಾನು ಓದೋಕ್ಕಾಗಲ್ಲ, ನನಗೆ ಓದೋಕ್ಕೆ ಬರೋದಿಲ್ಲ, ಆದರೂ ನನಗೆ ಹೇಳಿ. ಇನ್ನು ಕೆಲವರು ಹೇಳ್ತಾರೆ, ನಾವು ಕೇಳಿದರೆ ತುಂಬ ಚೆನ್ನಾಗಿರ್ತೈತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇದರಲ್ಲಿ ಸಿಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಏನು ಔಷಧಿಗಳು ಡಾಕ್ಟರ್ಸ್ ಹೇಳಿದ್ದಾರೆ 15 ml ತೊಗೊಂಡ, ಒಂದು ಸರಿ ಮಿಕ್ಸ್ ಮಾಡ್ಕೊಂಡ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ, ಆ ನೀರು ಉಗುರು ಬಚ್ಚಿ ಇರ್ಬೋದು, ಇಲ್ಲ ನಾರ್ಮಲ್ ಆಗಿರ್ಬೋದು, ಅದರಲ್ಲೇ ಎಡೆಮ್ಯಾಕ್ಸ್ ಪೌಡರು ಅಥವಾ ಗ್ರಾವಿಯೋಲೋ ಪೌಡರ್ ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಇವನ್ ಅರಿಶಿನ ಅರ್ಧ ಟೀ ಸ್ಪೂನ್ ಇದು ಮಾಡ್ಕೊಂಡ್ರೆ, ಆ ಅರಿಶಿನ ಹಾಕ್ಕೊಂಡ್ರೆ ಸ್ವಲ್ಪ ಕರಿಮೆಣಸಿನ ಪೌಡರ್ ಹಾಕ್ಕೊಳ್ಬೇಕು, ತುಂಬ ಒಳ್ಳೆಯದು, ಆ್ಯಂಟಿ ಆಕ್ಸಿಡೆಂಟ್. ಮಿಕ್ಸ್ ಮಾಡ್ಕೊಂಡು ಕುಡ್ರಿ, ಅದು ಆಪ್ಷನಲ್ ಅಷ್ಟೇ. ಅದಾದಮೇಲೆ 3 ರಿಂದ 4 ಕಾಳು ಬೆಳ್ಳುಳ್ಳಿ ಹಸಿದು, ಆಮೇಲೆ ಒಂದು 1/2 ರಿಂದ 1 ಇಂಚು ಶುಂಠಿ ಸ್ಲೈಸ್ಡು, ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನು ನೆನೆಸಿದ ಮೆಂತ್ಯ ಕಾಳು ಅಥವಾ ಸ್ಪ್ರೌಟ್ಸು ತಿನ್ನಿ. ಅದಾದಮೇಲೆ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡಿ, ಅದಾದ ನಂತರ ವಾಕಿಂಗು ಎಲ್ಲ ಮುಗಿಸಿದಾದ್ಮೇಲೆ ಸಿಕ್ಕಿದ್ರೆ 1 ಗ್ಲಾಸು ಇದು ತಗೊಳ್ಳಿ, ಬಾಳೆದಿನ ರಸ. ಅದಕ್ಕಿಂತ ಮುಂಚೆ ಔಷಧಿ ತಗೊಳ್ಳೋ ಹೊತ್ತಿನಲ್ಲಿ ಇವನ್ ಇದು ಬೇವು 8 ಎಲೆ, ಆಮೇಲೆ 3 ಹರಳಿ ಎಲೆನ ಅರ್ದು ಬಿಟ್ಟು ಅದ್ರ 1 ಚಮಚ ರಸನ ತೊಗೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಅದಾದಮೇಲೆ ನಾಷ್ಟ ಮಾಡೋ ಹೊತ್ತಿನಲ್ಲಿ, ನಾಷ್ಟದಲ್ಲಿ ಫಸ್ಟ್ ಟೈಮ್ ನೀವು ಫಸ್ಟ್ ಕೋರ್ಸ್ ಅಂತೀವಿ, ಅಗಸೆ ಮಜ್ಜಿಗೆ 1 ಗ್ಲಾಸ್ ಕುಡೀರಿ. ಅದಾದ ನಂತರ ಫ್ರೂಟ್ಸ್ ತಿನ್ನಿ. ಅದಾದ ನಂತರ ಹಸಿದ್ರೆ ತಿಂಡಿ ತಿನ್ನಿ. ನಾಷ್ಟದಲ್ಲೂ ಅಷ್ಟೇ, ಕಿಡ್ನಿ ಪೇಷಂಟ್ಸ್ 3 ಇಡ್ಲಿ ತಿನ್ನಿದ್ರೆ 1 ಇಡ್ಲಿ, ಜಾಸ್ತಿ ಪಲ್ಯ ತಿನ್ನಲಿ. ಆಮೇಲೆ ಯಾವುದೇ ತಿಂಡಿ ಇರಲಿ, ಈ ಡಯಾಬಿಟಿಸ್ ಪೇಷಂಟ್ಸ್ ಅಷ್ಟೇ 25% ಮೇಲೆ ಇಡ್ಲಿ ಆಗಲಿ, ದೋಸೆ ಆಗಲಿ, ರೊಟ್ಟಿ ಆಗಲಿ ತಿನ್ನಬಾರ್ದು, ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗಬಾರ್ದು. ಕಿಡ್ನಿ ಪೇಷಂಟ್ಸ್ ಅಷ್ಟೇ, ಯಾಕೆಂದರೆ ಅದರಲ್ಲಿ ಇಂಡೈಜೆಸ್ಟಬಲ್ ಪ್ರೋಟೀನ್ ಇರುತ್ತೆ ಕಿಡ್ನಿ ಪೇಷಂಟ್ಸ್ಗೆ, ಅದು ಕರಗಲ್ಲ, ರೇಟ್ನಿಂದ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗೆ 75% ಅದರಲ್ಲಿ ಶುಗರ್ಸ್ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ಸು, ಅದರಿಂದ ಇದನ್ನು ಕಂಟ್ರೋಲ್ ಮಾಡಬೇಕಷ್ಟೇ, ಮತ್ತಿನ್ನೇನೂ ಇಲ್ಲ. ಅದಾದ ನಂತರ ಮಧ್ಯಾಹ್ನ ಲಂಚ್ ತಗೊಳ್ಳೋದ್ರ ಮುಂಚೆ 1 ಗ್ಲಾಸು ಹಸಿ ತರಕಾರಿ ಜ್ಯೂಸ್ ಕುಡಲಿ. ಕಿಡ್ನಿ ಪೇಷಂಟ್ಸು 50 ರಿಂದ 60 ml, ಸೊ ಬೇರೆಯವರೆಲ್ಲ ಅದನ್ನು 200 ml 1 ಗ್ಲಾಸ್ ಕುಡಿಬೋದು. ಅದಾದಮೇಲೆ ಊಟ ಸೇಮ್ ನಾನೇನು ಹೇಳಿದ್ನಿ, 25% ಮೇಲೆ ಅನ್ನ, ಮತ್ತು ಕಿಡ್ನಿ ಪೇಷಂಟ್ಸು ಮುದ್ದೆ ಅಂತಂದರೆ ಗೋಧಿ ಮುದ್ದೆ ಅಥವಾ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ನಬಾರ್ದು. ಅದಾದ ನಂತರ ಬೇರೆ ಸೈಡ್ ಐಟಮ್ಸು, ಫಿಶ್ ಭಾರಿ ಇಂಪಾರ್ಟೆಂಟು ನಾನ್ ವೆಜಿಟೇರಿಯನ್ಗೆ, ಕಿಡ್ನಿ ಪೇಷಂಟ್ಸ್ಗೆ, ಇವನ್ ಶುಗರ್ ಪೇಷಂಟ್ಸ್ಗೂ ಅಷ್ಟೇ. ಬಟ್ ವೆಜಿಟೇರಿಯನ್ಗೆ ಮಶ್ರೂಮ್ ತಿನ್ಬೋದು. ಮತ್ತು ಅದರಲ್ಲಿ ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಅದು ಬಸ್ಸಾರು ಭಾರಿ ಇಂಪಾರ್ಟೆಂಟು. ಸಾರು ಮಾತ್ರ ತಿನ್ನಬಾರ್ದು ಕಿಡ್ನಿ ಪೇಷಂಟ್ಸು. ಡಯಾಬಿಟಿಸ್ ಪೇಷಂಟ್ಸ್ 2 ತಿನ್ಬೋದು. ಆ ಪ್ರಿನ್ಸಿಪಲ್ಸ್ನ ಇಟ್ಕೊಳ್ಬೇಕು. ಎಗೇನ್ ಈವ್ನಿಂಗು ಸ್ನ್ಯಾಕ್ಸ್ ರೂಪದಲ್ಲಿ ಅಗಸೆ ಮಜ್ಜಿಗೆ 1 ಗ್ಲಾಸ್ ತೊಗೊಳ್ಬೇಕು. ಅದಾದ ನಂತರ ಎನಿ ಟೈಮ್ ಅವರು ಬಾಳೆದಿನ ರಸನೂ ತೊಗೊಳ್ಬೋದು. ಮತ್ತು ಈವ್ನಿಂಗು ಸೇಮ್ ಏನು ಔಷಧಿ ಕೊಟ್ಟಿದ್ರೆ ಅದನ್ನು ಬೆಳಗ್ಗೆ ನಾನು ಏನು ಹೇಳಿದೆ ಬೆಳಗ್ಗೆಗೆ ಅದೇ ರೀತಿ ತೊಗೊಳ್ಬೇಕು. ಅದಾದ ನಂತರ ಊಟ ಸೇಮ್ ಮಧ್ಯಾಹ್ನ ನಾನು ಏನು ಹೇಳಿದೆ ಪ್ರಿನ್ಸಿಪಲ್ಸು ಅದೇ ರೀತಿ ಮೊದಲನೇ ಕೋರ್ಸಾಗಿ ಹಸಿ ತರಕಾರಿ ಜ್ಯೂಸ್. ಕಿಡ್ನಿ ಪೇಷಂಟ್ಸ್ ಕಡಿಮೆ ಪ್ರಮಾಣ 50 ರಿಂದ 60, ಬೇರೆಯವರಾದರೆ 200 ml ತೊಗೊಳ್ಬೋದು. ಊಟದಲ್ಲಿ 25% ಮೇಲೆ ಅನ್ನ ರೊಟ್ಟಿ ಇರಬಾರ್ದು. ಡಯಾಬಿಟಿಸ್ ಪೇಷಂಟ್ಸು ಅಷ್ಟೇ, ಯಾಕಂದರೆ ಇವರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಕ್ರಿಯೇಟಿನಿನ್ ಜಾಸ್ತಿ ಲೆವೆಲ್ ಆಗುತ್ತೆ. ಸೊ ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದೆಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ. ಆ ಲಿಂಕನ್ನು ನೀವು ಒತ್ತಿದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಮತ್ತು ಇದನ್ನು ಓದಬೇಕು ಅಂತಂದರೆ PDF ಎಲ್ಲಿ ನಾವು ತೋರಿಸಿಲ್ಲ ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಥ್ಯಾಂಕ್ ಯು.